ಬ್ಲ್ಯಾಕ್ ಅಲ್ಲಿ ಮಾಡ್ತೀವಿ ಮೇಲೋಗಿ. ವೀಕೆಂಡಲ್ಲಿ ಬರಲೇಬೇಡಿ. ವಾಪಸ್ ಬರ್ತಾ ಸ್ವಲ್ಪ ಮಳೆ ಆಯ್ತು. ನಿನ್ ಕತೆನ ನನ್ಗಲ್ದೆ ಇನ್ಯಾರಿಗೆ ಹೇಳ್ತೀಯ ನೀನು? ಹೇಳು. ಏನೋ ಹೇಳೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು. ನಮ್ಮ ಹಳೆ ಹಾಡು. ಏನು ಮಾಡೋದು ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಲಾಗ್. ಈ ವಿಲಾಗಲ್ಲಿ ನಾನು ಕವರ್ ಮಾಡಿರೋ ಪ್ಲೇಸು ರಾಣಿಪುರಂ ಟ್ರೆಕ್ಕಿಂಗು. ಇದು ಆ್ಯಕ್ಚುಲಿ ಕೇರಳದ ಕಾಸರಗೋಡಲ್ಲಿರೋದು. ಮಂಗಳೂರಿಂದ ಆಲ್ಮೋಸ್ಟು 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ಪ್ಲೇಸ್ ಬಗ್ಗೆ, ಟ್ರೆಕ್ಕಿಂಗ್ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ವಿಲಾಗ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತಿಂಡಿ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಇಲ್ಲಿಂದ ಇನ್ನೊಂದು 50 ಕಿಲೋಮೀಟರ್ಸ್ ಆಗ್ಬೋದೇನೋ. ನಾವಿವಾಗ ರಾಣಿಪುರಂ ಪಾರ್ಕಿಂಗಲ್ಲಿ ಇದ್ದೀವಿ. ಈಗ ಟೈಮ್ ಆಲ್ಮೋಸ್ಟ್ 10:30. ನಾವು ಟೋಟಲಾಗಿ 15 ಜನ ಬಂದಿದ್ದೀವಿ. ಮೇಲ್ಗಡೆ ಹೋದಾಗ ತಿನ್ನೋದಕ್ಕೆ ಬಾಳೆಹಣ್ಣು ಎಲ್ಲ ತಗೊಂಡಿದ್ದೀವಿ, ಅಂಗಡಿನೇ ತಗೊಂಡಿದ್ದೀವಿ. ಬ್ಲ್ಯಾಕಲ್ಲಿ ಮಾಡ್ತೀವಿ ಮೇಲೋಗಿ. 50 ರೂಪಾಯಿಗೆ ಒಂದು. ನಮಗೆ ಒಂದು ಚಿಪ್ಪು, ಸಾಗರ್ ಬ್ರೋಗ್ ಒಂದು ಚಿಪ್ಪು. ಸರಿ ಆಯ್ತಾ? ನಿಮಗೆ ಕೊಡೋದಲ್ವಾ? ಸೊ ಇಲ್ಲಿ ಟಿಕೆಟಿಗೆ ತಗೊಳ್ಳೋದು 60 ರೂಪೀಸ್ ಪರ್ ಹೆಡ್ಡು. ಆಮೇಲೆ ಅವರು ನೀರು ಬಾಟ್ಲು ಕೊಡ್ತಾರೆ, ನೀವೇನು ನೀರು ಬಾಟ್ಲು ತಂದಿಲ್ಲ ಅಂದರೆ. ಬಟ್ ನೀರು ಬಾಟ್ಲಿಗೆ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆಮೇಲೆ ಕೆಳಗೆ ಬಂದಾಗ 20 ರೂಪೀಸ್ ವಾಪಸ್ ಕೊಡ್ತಾರೆ 1 ಲೀಟ್ರು. ಇಲ್ಲಾಂದರೆ ನಿಮ್ಮದೇ ನೀರು ಬಾಟ್ಲು ನೀವು ತಂದಿದ್ದೀರಾ ಅಂದರೆ ಅದಕ್ಕೆ ಮತ್ತೆ ಡೆಪಾಸಿಟ್ ಅಂತ ತಗೋತಾರೆ. ನಮ್ಮ ಸದ್ಯಕ್ಕೆ ಡೆಪಾಸಿಟ್ 200 ತೊಗೊಂಡಿದ್ದಾರೆ. ಜನ ಮಾತ್ರ ಹೆವಿ ಇದ್ದಾರೆ. ಲೈನು ಆಲ್ಮೋಸ್ಟ್ ನಾವು ಒಂದು ಅರ್ಧ ಗಂಟೆ ನಿಂತ್ವಿ ಇಲ್ಲಿ. ಆಯ್ತಲ್ಲ, ಹೋಗೋಣ. ನಾವೀಗ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮಧ್ಯದಲ್ಲಿ ಪ್ಲಾಸ್ಟಿಕ್ ಚೆಕ್ ಮಾಡ್ತಾರೆ, ಆಮೇಲೆ ವಾಟರ್ ಬಾಟಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಯಾವುದೇ ಪ್ಲಾಸ್ಟಿಕ್ಕು ಸ್ನ್ಯಾಕ್ಸು ಪ್ಯಾಕೆಟ್ ಆಗಲಿ ಅದು ಯಾವುದು ಬಿಡಲ್ಲ. ರೈನ್ ಕೋಟ್ ಕವರ್ನೂ ಬಿಡಲ್ಲ, ಬಟ್ ರೈನ್ ಕೋಟ್ ಬಿಡ್ತಾರೆ, ಬಾಟ್ಲು ಬಿಡ್ತಾರೆ. ಎಲ್ಲ ಬ್ಯಾಗೆಲ್ಲ ಓಪನ್ ಮಾಡಿ ಚೆಕ್ ಮಾಡ್ತಾರೆ. ಬ್ರೋ ಲಾಬಿ ಇಲ್ಲ ಅಲ್ಲ ಮರೆ, ಮುಂಬೈ ಲಾಬಿ ಎಲ್ಲ ಇಲ್ಲ. ಎಂತದಿಲ್ಲ, ಶಬರಿ ಗುಡಿಸಲು. ಒಂದು 20-25 ನಿಮಿಷ ನಡೆದ ನಂತರ ಈ ಥರ ಒಂದು ವ್ಯೂ ಇದೆ. ಭಯ್ಯ ಕೈಸಾ ಲಗ್ ರಹಾ ಹೈ? ಕರ್ನಾಟಕ ಹಿಂದೆ ಇದೆ, ಕೇರಳದಲ್ಲಿ ಇದ್ದೀವಿ. ಆ ಕಡೆ ತೋರಿಸಿ, ಈ ಕಡೆ ಎಲ್ಲ. ಹಿಂಗೆ ಹೇಳ್ಕೊಂಡು ಹೋಗ್ಬೋದಾ? ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಹೋಗೋದಾ? ಬಟ್ ಡೌನ್ ಅಪ್ ಫುಲ್ಲು.
ಚೆನ್ನಾಗಿ ಕಾಣಿಸ್ತಿದೆ, ಒಳ್ಳೆ ವೆದರು, ಅಷ್ಟೇನು ಬಿಸಿಲಿಲ್ಲ, ಮಳೆನೂ ಇಲ್ಲ, ಕರೆಕ್ಟಾಗಿದೆ. ಫಾಗ್ ಎಲ್ಲ ಚೆನ್ನಾಗಿ ಮೂವ್ ಆಗ್ತಿದೆ. ಅಲ್ಲಲ್ಲಿ ಈ ಥರ ಚಿಕ್ಕ ಚಿಕ್ಕ ಮನೆಗಳನ್ನು ಮಾಡಿದ್ದಾರೆ, ಕೂತ್ಕೊಳ್ಳೋಕೆ ಚೆನ್ನಾಗಾಗುತ್ತೆ. ಆಮೇಲೆ ಬೆಂಚಸ್ ಎಲ್ಲ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಯೂಸ್ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಶಾಪ್ ಇದೆ. ಓಕೆ, ಒಂದು ಇಲ್ಲದೆ ಇರೋ ರೂಟ್ನ ನಾವೇ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಆನೆ ನಡೆದಿದ್ದೆ ದಾರಿ ಅಂತ. ನೋಡಿ, ಇಲ್ಲಿ ಕೆಳಗಡೆ ಕೂತಿದ್ವಿ ಸ್ವಲ್ಪ ಹೊತ್ತು. ಈಗ ಇಲ್ಲಿ ಆ ಕಡೆಯಿಂದ ಬರಬೇಕು ನಾವು, ಬಟ್ ಈ ಕಡೆಯಿಂದನೇ ಹೋಗೋಣ ಅಂತ ಹಿಂಗೆ ಹೋಗ್ತಿದ್ದೀವಿ. 1 ಕಿಲೋಮೀಟರ್ ಸೇವ್ ಮಾಡಿದ್ವಿ. ಅದು ನಿಜ, ಬೇಗ ಬಂದ್ವಿ ಹಂಗೆ ನೋಡಿದ್ರಿ ಇದರಲ್ಲಿ. ಫೈನಲಿ ಜನ ಅಂತೂ ತುಂಬ ಇದ್ದಾರೆ, ಕಾಲ್ಗೂ ಸಿಗ್ತಾರೆ. ಸಂಡೇ ಆಗಿರೋದ್ರಿಂದ ಯೂಶ್ವಲಿ ಎಕ್ಸ್ಪೆಕ್ಟ್ ಮಾಡಲೇಬೇಕು. ಕಣ್ಣು 520. ಇಲ್ಲ ಕಣ್ಣೇ ಜಾಸ್ತಿ. ಕಣ್ಣೆ ಕಿತ್ತು ಕ್ಯಾಮ್ರಾ ಇಡೋಣ ಅಂತ. ಕೈ ಕೊಡೋ ಜಾಗ ಇಲ್ಲಿ ಚೆನ್ನಾಗಿದೆ. ಓಹ್, ಇದು ಭಾರಿ ಇದೆ ಮಾರೆ. ನೋಡ್ಕೊಂಡು ಹೋಗೋಕ್ಕೆ. ಸೊ ಇದೇ ನಮ್ಮ ರಾಣಿಪುರದ ಟಾಪ್ ವ್ಯೂ. ಲುಕ್ಸ್ ಸೋ ಗುಡ್. ಮೇಲೆ ಬಂದ ತಕ್ಷಣ ಫಾಗ್ ಇದೆ, ವ್ಯೂ ಕ್ಲಿಯರ್ ಆಗಿಲ್ಲ, ಮೋಡ ಮುಚ್ಚಿದ ವಾತಾವರಣ. ಈ ಥರ ಕಾಣಿಸುತ್ತೆ. ಇಲ್ಲಿ ಬಂದು ಕೂತಿದ್ದಾರೆ ಆಲ್ರೆಡಿ. 2 ಆರೆಂಜ್ 2 ಬಾಳೆಹಣ್ಣು. This is how Ranipuram peak looks like. ಚೆನ್ನಾಗಿದೆ, ಟ್ರೆಕ್ಕಿಂಗು ಚೆನ್ನಾಗಿತ್ತು. ಬಿಗಿನರ್ ಫ್ರೆಂಡ್ಲಿ, ಯಾರು ಬೇಕಾದರೂ ಬರ್ಬೋದು. ತುಂಬ ಈಸಿ ಅಂತ ಅನ್ಕೋಬೇಡಿ. ಇದು ನಮ್ಮ ಟೀಮು ಕೂತಿದ್ದಾರೆ ಎಲ್ಲ ಟಾಪಲ್ಲಿ. ಕೂಗ್ರ ಒಂದ್ಸರಿ. ಕಬ್ಬು ಬಿಸಾಕಿ ಇರೋದು ಕ್ಯಾಮ್ರಾ. ಸೊ ಫೈನಲಿ ರಾಣಿಪುರಂ ಪೀಕ್ ಬಂದಾಗಿದೆ. ಈಗ ವಾಪಸ್ ಹೊರಡ್ತಾ ಇದ್ದೀವಿ. ಈಗ ಟೈಮು 1:05. ವಿ ಆರ್ ಗೋಯಿಂಗ್ ಬ್ಯಾಕ್. ಆಲ್ಮೋಸ್ಟ್ ನಾವು 10:30ಗೆ ಸ್ಟಾರ್ಟ್ ಮಾಡಿದ್ದು. ಪೀಕಿಗೆ ಬಂದು ಸ್ವಲ್ಪ ಕೂತಾಗ ಒಂದು ಅರ್ಧ ಗಂಟೆ ಕೂತಿದ್ವಿ. ಈಗ 1 ಗಂಟೆ ಆಗಿದೆ. ಫುಲ್ ಫಾಗ್ ಇದೆ. ವಿಲಾಗ್ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಾಪಸ್ ಹೊರಟಿದ್ದೀವಿ ಗಾಯ್ಸ್. ವೀಕೆಂಡ್ ಯಾರು ವೀಕೆಂಡಲ್ಲಿ ಬರಲೇಬೇಡಿ. ವೀಕೆಂಡಲ್ಲಿ ಮಾತ್ರ ಬರಬಾರ್ದು, ತುಂಬ ಜನ.
ಎಲ್ಲರೂ ಅದೇ ಮಾಡ್ಬೇಕು. ವೀಕ್ ಡೇಸಲ್ಲಿ ಬೆಸ್ಟ್. ವಾಪಸ್ ಬರ್ತಾ ಸ್ವಲ್ಪ ಮಳೆ ಆಯಿತು. ಎಲ್ಲರ ಹತ್ರನೂ ರೈನ್ ಕೋಟ್ ಇರಲಿಲ್ಲ, ಇರೋರು ಹಾಕ್ಕೊಂಡ್ವಿ, ಇಲ್ಲದೆ ಇರೋರು ನೆನೀತಾ ಬಂದ್ವಿ. ನಾವಂತೂ ಟ್ರೆಕ್ ಮುಗಿಸಿ ವಾಪಸ್ಸು ಬೇಸ್ ಲೊಕೇಶನ್ಗೆ ಬಂದಿದ್ದೀವಿ. ಟ್ರೆಕ್ಕು ಚೆನ್ನಾಗಿತ್ತು, ಲಾಗು ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದು ವಿಲಾಗಲ್ಲಿ ಸಿಗೋಣ. ಟಿಲ್ ದೆನ್, ಬೈ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.